ಒಂದು ದಿನದ ಪ್ರಜಾಪ್ರಭುತ್ವ ಇವಾಗಿರೋದು ಅದನ್ನು ಕೊಂಡ್ಕೊಂಡ್ಬಿಟ್ಟಿದೀವಿ ನಾವು ದುಡ್ಡಲ್ಲಿ ಜಾತಿಲಿ ಬೇರೆ ಬೇರೆ ವಿಚಾರದಲ್ಲಿ ಅವನು ಓಟು ಕೂಡ ಸ್ವತಂತ್ರ ಹಾಕಕ್ಕೆ ಬಿಟ್ಟಿಲ್ಲ ನಾವು. ಯಾಕಂದ್ರೆ ಒಂದು ಎಮೋಷನಲಿ ಅವನ್ನ ಫೂಲ್ ಮಾಡ್ತೀವಿ, ಇಲ್ಲ ಹಣ ಕೊಟ್ಟು ಕೊಂಡ್ಕೊಂತೀವಿ. ಅವನ ಪರಿಸ್ಥಿತಿ ದಾರುಣ ಮಾಡ್ಬಿಟ್ಟಿದೆ. ಅವ್ನಿಗೆ 1,000 ರೂಪಾಯಿ ಬಂದ್ಬಿಟ್ರೆ ಅವ್ನ ಮನೇಲಿರೋರ್ಗೆ ಎಲ್ಲರಿಗೂ ಸೇರಿ ಒಂದು 20,000 ಬಂದ್ಬಿಟ್ರೆ ಜೀವನ ಸಾಕಪ್ಪ ಅಂತ ಓಟ್ ಹಾಕೋ ಪರಿಸ್ಥಿತಿ ತಂದಿಟ್ಬಿಟ್ಟಿದೀವಿ ನಾವು. ಇನ್ನೆಲ್ಲಿದೆ ಪ್ರಜಾಪ್ರಭುತ್ವ? ರಾಜಪ್ರಭುತ್ವ ಇದೆ ಆಕ್ಚುಲಿ. ನಾನೊಂದು ಹೋರಾಟ ಮಾಡಿದ್ದೀನಿ, ಈ ರಾಜಕೀಯ ವ್ಯವಸ್ಥೆ ನಡೆಸಿ ಒಂದು ಪ್ರಜಾಪ್ರಭುತ್ವ ತರಬೇಕು, ಒಂದು ಪಕ್ಷ ಸ್ಥಾಪಿಸಬೇಕು, ಅದು ಜನರಿಂದ ಆಗಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು, ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು, ಪ್ರತಿಯೊಂದು ಪಾರದರ್ಶಕತೆ ಜನಕ್ಕೆ ತೋರಿಸಬೇಕು, ರಿಪೋರ್ಟ್, ರೈಟ್ ಟು ರೀಕಾಲ್ ಬರಬೇಕು. ಇದೆಲ್ಲ ಒಂದು ದೊಡ್ಡ ಹೋರಾಟನೇ ಇದು. ಮುಚ್ಚಿಟ್ಟಿದ್ದಾರೆ ಅತ್ತೇನೆ ನಮ್ ಕೆಲಸ ತಾನೆ, ಇದು ಒಂದು ಹೋರಾಟ ತಾನೆ. ಕರೆಕ್ಟ್. ನೀನ್ ವೋಟ್ನ ಕರೆಕ್ಟ್ ಆಗಿ ಮಾಡಿದ್ರೆ ನೀನ್ ಸಾವಿರಾರು ಮಾತಾಡೋದು ಬೇಕೇ ಇಲ್ಲ. ನೀನು ಭ್ರಷ್ಟಾಚಾರ ಅದು ಇದು ಆ ನಾಯಕ ಈ ದೇಶ, ಒಂದು ವೋಟ್ ಕರೆಕ್ಟ್ ಆಗಿ ಮಾಡು, ಹಾನೆಸ್ಟ್ ಆಗಿ ಮಾಡು. ಅಟ್ಲೀಸ್ಟ್ ನಿನ್ನ ಆತ್ಮ ಇದಕ್ಕೋಸ್ಕರ ಮಾಡು. ನೀನ್ ವೋಟನ್ನ ನೀನ್ ಯಾರೋ ಒಬ್ಬ ನಾಯಕನೋರು ವೋಟ್ ಮಾಡ್ತೀಯಾ, ಯಾವ್ದೋ ಜಾತಿನೋರು ವೋಟ್ ಮಾಡ್ತೀಯಾ, ನನ್ನ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ವೋಟ್ ಮಾಡ್ತೀಯಾ? ನಾನೆಷ್ಟು ಕರೆಕ್ಟ್ ಆಗಿದ್ದೀನಿ ಸರ್ ಅಲ್ವಾ? ಆಮೇಲೆ ಹೇಳ್ತಾರೆ ಹೋರಾಟ ಮಾಡಿ ಸರ್. ಮಹಾತ್ಮ ಗಾಂಧಿ ಅವರು ಹೋರಾಟ ಮಾಡಿದ್ರು, ತುಂಬಾ ಜನ ಹೋರಾಟ ಮಾಡಿದ್ರು. ಯಾರು ಎಗನೆಸ್ಟ್ ಆಗಿ? ಬ್ರಿಟಿಷರ್ ಎಗನೆಸ್ಟ್ ಆಗಿ. ಅಲ್ಲೊಂದು ವೋಟಿಂಗ್ ರೈಟ್ಸ್ ಕೊಟ್ಬಿಟ್ಟು ನೀವು ಬ್ರಿಟಿಷರ್ ಬೇಕಾ ಬೇಡವಾ ವೋಟ್ ಮಾಡಿ ಅಂತ ಹೇಳಿದ್ರೆ ಹೋರಾಟ ಮಾಡೋರು ಸರ್? ಎಲ್ಲರಿಗೂ ಹೇಳೋರು ಬ್ರಿಟಿಷರ್ ಎಗನೆಸ್ಟ್ ಆಗಿ ವೋಟ್ ಮಾಡಪ್ಪ ಅವ್ರು ಹೊರಟಾಗ್ತಾರೆ ಅಂತ. ಇವತ್ತು ನಮ್ಗೆ ವೋಟಿಂಗ್ ರೈಟ್ ಸಿಕ್ಕಿದೆ, ಈಗ ಯಾಕೆ ಹೋರಾಟ? ಇದು ಯಾರೋ ನಾಯಕನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾರೋ ಬಂದು ನಿಮ್ಮ ಹತ್ರನೇ ವೆಪನ್ ಇದೆ. ಆ ವೆಪನ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ.